ವೇದಿಕೆ ಮೇಲಿರುವಂಥ ಶ್ರೀ ಶ್ರೀ ಡಾಕ್ಟರ್ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿಯವರೇ, ಹಾಗೆಯೇ ಶ್ರೀ BL ಸಂತೋಷ್ ಜಿ BJPಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ನವದೆಹಲಿ ಅವರೇ, ಮತ್ತು ನಮ್ಮ ಲೋಕಸಭಾ ಸದಸ್ಯರಾದಂಥ BY ರಾಘವೇಂದ್ರ ಅವರು, ಹಾಗೆ ನಮ್ಮ ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳಿ ಸರ್ ಅವರೇ, ಭರತ್ ಶೆಟ್ಟಿ ಸರ್ ಅವರೇ, ಕಿರಣ್ ಕುಡ್ಗಿ ಸರ್ ಅವರೇ, ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಹಾಗೆ ಇವತ್ತು ಏನು ನಮ್ಮ ಸಮುದಾಯಕ್ಕೆ ಒಂದು ನೆರಳಿನ ಭಾಗ್ಯವನ್ನು ನೀಡಿದಂಥ ನಮ್ಮ HS ಶೆಟ್ಟಿಯವರೇ, ಕಳೆದ ವರ್ಷ ಜನ್ನಾಡಿಯಲ್ಲಿ ಕೊರಗರ 14 ಮನೆಗಳನ್ನು ಉದ್ಘಾಟನೆ ಮಾಡೋ ತನಕ HS ಸರ್ ಅವರು ಪರಿಚಯವೇ ನಮಗಿಲ್ಲ. ಯಾವಾಗ ಆ ಜನ್ನಾಡಿ ಕೊರಗರ ಕಾಲೋನಿಯಲ್ಲಿ 14 ಮನೆಗಳ ಉದ್ಘಾಟನೆ ಆಯಿತು. ಅದರ ನಂತರದಲ್ಲಿ ಯಾವಾಗ ನೋಡಿದರೂ ಕೂಡ HS ಸರ್ ಭಾಳ ಪ್ರೀತಿಯಿಂದ ಅವರಾಗಿಯೇ ಖುದ್ದಾಗಿಯೇ ಫೋನ್ ಮಾಡಿ ವಿಷಯಗಳನ್ನು ನಮಗೆ ತಿಳಿಸ್ತಾರೆ. ಮೊನ್ನೆ ಕೂಡ ಈ ಕಾರ್ಯಕ್ರಮವನ್ನು ಶಂಕುಸ್ಥಾಪನೆಗೂ ಕೂಡ ಅವರಾಗಿಯೇ ಖುದ್ದಾಗಿ ಕರೆದಿರುವಂಥದ್ದು. ಈ ಕಾರ್ಯಕ್ರಮವನ್ನು ಮನೆ ಹಸ್ತಾಂತರದ ಸಂದರ್ಭದಲ್ಲಿ ಕೂಡ ಅವರೇ ಫೋನ್ ಮಾಡಿ ನೀವು ಬರಬೇಕು ಅಂತೇಳಿ ಕಾರ್ಯಕ್ರಮ. ಅಂದರೆ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತೇಳಿ ಹೇಳಿದರೆ, ಒಬ್ಬ ವ್ಯಕ್ತಿ ತಮ್ಮ ಜೀವನದಲ್ಲಿ ಎಷ್ಟೇ ಉನ್ನತಕ್ಕೆ ಏರಿದ್ರೂ ಕೂಡ ಆ ಮನುಷ್ಯನಲ್ಲಿ ಒಂದು ನಿಸ್ವಾರ್ಥತೆ, ದಯೆ, ಕರುಣೆ ಇದ್ದಲ್ಲಿ ತಾನೂ ಕೂಡ ಎಲ್ಲರಂತೆ ತಾನೂ ಕೂಡ ಒಂದು ಸಮಾಜದ ಸಾಮಾನ್ಯ ವ್ಯಕ್ತಿ ಅನ್ನುವಂಥದ್ದನ್ನು ನಮ್ಮ HS ಸರ್ ಅವರು ಯಾವಾಗಲೂ ಇದು ಮಾಡ್ತಾರೆ. ಇವತ್ತು ಭಾಳಷ್ಟು ಮಂದಿ ನಮ್ಮ ಸಮುದಾಯದವರು ಬಂದಿದ್ದಾರೆ ಸರ್, ಗಮನಕ್ಕೆ ತರ್ತಾ ಇದ್ದೇನೆ. ಏನಂತ ಹೇಳಿದರೆ, HS ಸರ್ ಕಳೆದ ವರ್ಷ 14 ಮನೆಗಳನ್ನು ಜನ್ನಾಡಿಯಲ್ಲಿ ಮಾಡಿದ ನಂತರದಲ್ಲಿ ಈ ಬಾರಿ ಈ ಉಳ್ಳೂರು 74 ಕೂಡ 14 ಮನೆಗಳನ್ನು ಏನು ಕೊಟ್ಟಂಥ ಸಂದರ್ಭದಲ್ಲಿ ಈಗ ನಾನು ಆವಾಗಿಂದ ಗಮನಿಸ್ತಾ ಇದ್ದೇನೆ, ಭಾಳಷ್ಟು ಮಂದಿ ನಮ್ಮ ಸಮುದಾಯದವರು ಮನೆಗಳು ನಮಗೂ ಕೂಡ ಆಗಬೇಕು ಅಂತ ಹೇಳಿ ಅರ್ಜಿಯನ್ನು ಬರ್ಕೊಂಡು ಬಂದಿದ್ದಾರೆ. ಭಾಳ ಬೇಸರ ಆಗ್ತದೆ. ಯಾಕಂತ ಹೇಳಿದರೆ, ನಾವು ಎಷ್ಟು ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದೇವಂತ ಹೇಳಿದರೆ, ಸರ್ಕಾರದಿಂದ ಮನೆಗಳು ಮಂಜೂರಾಗ್ತವೆ. ಆದರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತೇಳಿ ಹೇಳಿದರೆ, ಆ ಮಂಜೂರಾದಂಥ ಮನೆಗಳಿಗೆ ಮಾಡಿಕೊಳ್ಳಿಗೂ ಕೂಡ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಇವತ್ತಿಗೂ ಕೂಡ ಕೊರಗ ಸಮುದಾಯ ಇದೆ. 2008ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು PVTG ಕಮ್ಯುನಿಟಿ ಅಂದರೆ ಕೊರಗ ಕಮ್ಯುನಿಟಿ ಮತ್ತು ಜೇನುಕುರುಮ ಕಮ್ಯುನಿಟಿ ಈ ದೇಶದಲ್ಲಿ ಅತಿ ಹಿಂದುಳಿದಂಥ ದುರ್ಬಲ ವರ್ಗದ ಸಮುದಾಯಗಳು ಟ್ರೈಬಲ್ ಕಮ್ಯುನಿಟಿ ಅಂತೇಳಿ ಏನು ಗುರುತಿಸಿದ್ದಾವೆ. ಆ 75 ಕಮ್ಯುನಿಟಿಯಲ್ಲಿ ಕರ್ನಾಟಕದಲ್ಲಿ ಜೇನುಕುರುಬ ಮತ್ತು ನಾವು ಕೊರಗ ಸಮುದಾಯದವರು. ಇವತ್ತು ಕೊರಗ ಸಮುದಾಯದವರ ಈ ಅಸಹಾಯಕ ಪರಿಸ್ಥಿತಿ ಎಲ್ಲಿ ತನಕ ಇದೆ ಅಂತೇಳಿದರೆ, 2008ರಿಂದ ಏನು ಮನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು PVTG ಅನುದಾನದ ಅಡಿಯಲ್ಲಿ ಮನೆಗಳನ್ನು ಘೋಷಣೆ ಏನು ಜಾರಿಗೆ ತಂದರು, ಅದನ್ನು ಇವತ್ತಿಗೂ ಕೂಡ ಕಟ್ಕೊಳ್ದೇ ಇರುವಂಥ ಅಸಹಾಯಕ ಪರಿಸ್ಥಿತಿಯಲ್ಲಿ ಇವತ್ತು ಸಮುದಾಯ ಇದೆ. ಸಂಘಟನೆ ಕಳೆದ 40 ವರ್ಷದಿಂದ ಬೇರೆ ಬೇರೆ ರೀತಿಯ ಸಾಮಾಜಿಕ, ಆರೋಗ್ಯ, ಶಿಕ್ಷಣದ ಮೇಲೆ ಒಂದಿಷ್ಟು ಕೆಲಸಗಳನ್ನು ನಮಗೆ ಮಾಡಲಿಕ್ಕಾದರೂ ಕೂಡ ಸಮುದಾಯದಲ್ಲಿ ಇವತ್ತು ಒಂದು ಆರ್ಥಿಕವಾಗಿ ಅವರ ಏನು ಬಲವರ್ಧನೆಗೆ
ಬೇಕಾದಂಥ ಕಾರ್ಯಕ್ರಮಗಳು ಸರ್ಕಾರದ ವತಿಯಿಂದನೂ ಕೂಡ ಮಾಡಲಿಕ್ಕಾಗಲಿಲ್ಲ. ನಾವು ಸಂಘಟನೆಯಲ್ಲಿ ಕೂಡ ನಮ್ಮ ಹತ್ರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇವತ್ತು HS ಶೆಟ್ಟಿಯವರ ಮೂಲಕ ಇವತ್ತು 28 ಮನೆಗಳು ನಮ್ಮ ಸಮುದಾಯಕ್ಕೆ ಅವರು ನಿರ್ಮಿಸಿ ಕೊಟ್ಟಿದ್ದಾರೆ. ಇನ್ನು 72 ಮನೆಗಳನ್ನು ಕೂಡ ನಾವು ಕಟ್ಟಿಕೊಡಿಸ್ತೇವೆ ಅಂತೇಳಿ ಹೇಳಿ ಅವಳು ಕಳೆದ ಬಾರಿಯೇ ನಾವು 100 ಮನೆಗಳನ್ನು ಘೋಷಣೆ ಮಾಡಿದ್ದಾರೆ. ಅದನ್ನು ಖಂಡಿತವಾಗಿ ಮಾಡ್ತಾರೆ. ಅದು ಆ ಭರವಸೆ ನಮಗಿದೆ. ಅದ್ರ ಜೊತೆಯಲ್ಲಿ HS ಸರ್ ಯಾವಾಗಲೂ ನಮ್ಮ ಹತ್ರ ಮಾತಾಡುವಾಗ ನಿಮ್ಮ ನಿಜವಾದ ಸಮಸ್ಯೆ ಏನು ಅಂತೇಳಿ ಹೇಳಿ ಅವರು ಕೇಳ್ತಾ ಇದ್ರು. ನಾನು ತುಂಬ ವರ್ಷಗಳಿಂದ ಸುಮಾರು 18 ವರ್ಷಗಳಿಂದ ನಾನು ಸಮುದಾಯ ಸಂಘಟನೆಯಲ್ಲಿ ನನ್ನ ಸಮುದಾಯ ಒಂದು ಬದಲಾವಣೆ ಆಗಬೇಕು, ಎಲ್ಲರ ಜೊತೆಯಲ್ಲಿ ಕೂಡ ನಾವು ಸಮಾನತೆಯಿಂದ ಈ ಸಮಾಜದಲ್ಲಿ ಬದುಕಬೇಕು ಅಂತೇಳಿ ಹೇಳಿ ನಾನು ಒಂದಿಷ್ಟು ನಮ್ಮ ಸಮುದಾಯದ ಜನರ ಜೊತೆಗೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೇನೆ. ಅಂಥ ಸಂದರ್ಭದಲ್ಲಿ ಈಗ HS ಸರ್ ಕೇಳಿದವಾಗ ನಾನು ಹೇಳಿದೆ, ಸರ್ ನಮ್ಮ ಜನಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ, ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ, ನಾವೊಂದು ಸ್ಟಡಿ ಮಾಡಬೇಕು ಅಂತೇಳಿ ಹೇಳಿ ತುಂಬ ವರ್ಷಗಳಿಂದ ಕೇಳ್ತಿದ್ದೇವೆ, ಆದರೆ ಆ ಸ್ಟಡಿ ಆಗಲಿಲ್ಲ ಸರ್ ಅಂತೇಳಿ ಹೇಳ್ದೇನೆ. ಇವತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟಿನ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ಇದ್ದಾರೆ, ಸಂತೋಷ್ ಜಿ ಸರ್ ಅವರು. ಅವರಿಗೆ ಈ ವಿಷಯವನ್ನು ನಮ್ಮ HS ಸರ್ ಹೇಳಿರೋದು ನನಗೆ ಬಹಳ ಖುಷಿಯಾಗಿದೆ. ಯಾಕಂತೇಳಿ ಹೇಳಿದರೆ, ನಾವು ಎಲ್ಲೋ ದನಿ ಇಲ್ದಿದ್ದವರು ಮಾತಾಡ್ದವಾಗೆ ಅದಕ್ಕೆ ಹೆಚ್ಚು ಇದಾಗೋದಿಲ್ಲ. ಆದರೆ HS ಸರ್ ಇವತ್ತು ಈ ತುಂಬು ವೇದಿಕೆಯಲ್ಲಿ ಆ ದನಿ ಎತ್ತಿದ್ದಾರೆ. ಅವರಿಗೆ ನಾನು ಇಡೀ ಸಮುದಾಯದ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಾವು ಕಳೆದ 2024ನೇ ಆಗಸ್ಟ್ 22ರಿಂದ ಆಗಸ್ಟ್ 2ನೇ ತಾರೀಕಿನ ತನಕ ನಾವು ನಮ್ಮ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ವಿ. ಈ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಯಾಕೆ ಮಾಡಿದ್ದೇವೆ ಅಂತೇಳಿ ಹೇಳಿದರೆ, ಸರ್ ಇವಾಗ ಮನೆ ನಿರ್ಮಾಣ ಆಗಲಿಲ್ಲ ಅಂತೇಳಿ ಹೇಳಿದ ಕಾರಣ ಏನು ಅಂತೇಳಿ ಹೇಳಿದರೆ, ಇವತ್ತು ನಮ್ಮ ಸಮುದಾಯದಲ್ಲಿಯೂ ಕೂಡ ಸಂಘಟನೆಯ ಬೇರೆ ಬೇರೆ ಕಾರ್ಯಕ್ರಮಗಳಿಂದಾಗಿ, ಸಂಘಟನೆಯ ಬೇರೆ ಬೇರೆಯ ಶಿಕ್ಷಣದ ಮೇಲಿನ ಕೆಲಸಗಳಿಂದಾಗಿ ಇವತ್ತು ವಿದ್ಯಾವಂತ ಸಮುದಾಯ ನಮ್ಮ ಸಮುದಾಯದಲ್ಲಿ ಇದೆ. ಆದರೆ ಈ ವಿದ್ಯಾವಂತ ಸಮುದಾಯಕ್ಕೆ ಸರಿಯಾದ ಒಂದು ಉದ್ಯೋಗವನ್ನು ಸರ್ಕಾರ ಕಲ್ಪಿಸಿಕೊಡದೇ ಇರುವುದರಿಂದಾಗಿ ಇವತ್ತು ನಮ್ಮ ಸಮುದಾಯ ಆರ್ಥಿಕವಾಗಿ ಬಲಾಢ್ಯರಾಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಬೇರೆ ಎಲ್ಲ ಸಮುದಾಯಗಳು ಸ್ವ ಉದ್ಯೋಗಗಳು ಇನ್ನೊಂದು ಮಗ್ದೊಂದು ಮಾಡಿಕೊಂಡು ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಕೊರಗ ಸಮುದಾಯ ಇವತ್ತು ಇಡೀ ದೇಶದಲ್ಲಿ ಅಸ್ಪೃಶ್ಯತೆಗೆ ಒಳಗಾದಂಥ ಸಮುದಾಯ ಯಾವುದಂತ ಹೇಳಿದ್ರೆ ಅದು ಟ್ರೈಬಲ್ ಕಮ್ಯುನಿಟಿ, ಅಂದರೆ ಬುಡಕಟ್ಟು ಸಮುದಾಯದಲ್ಲಿ ಅಸ್ಪೃಶ್ಯತೆಗೆ ಒಳಗಾದಂಥ ಸಮುದಾಯ ಯಾವುದಂತೇಳಿ ಇದ್ದರೆ ಅದು ನಮ್ಮ ಕೊರಗ ಸಮುದಾಯ. ಈ ಕೊರಗ ಸಮುದಾಯದ ಅಸ್ಪೃಶ್ಯತೆಯ ಕಾರಣದಿಂದಾಗಿ ಇವತ್ತು ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾಯಿದೆ. ಘನತೆ ಗೌರವಗಳ ಬಗ್ಗೆನೂ ಕೂಡ ಒಂದು ತಿಳಿದುಕೊಳ್ಳುವಂಥ ಅರಿವು ಕೂಡ ನಮ್ಮಲ್ಲಿ ಇಲ್ಲದೇ ಇರುವುದರಿಂದಾಗಿ ಮತ್ತೆ ಇವತ್ತು ಶಿಕ್ಷಣವನ್ನು ಪಡೆದಂಥ ಮಕ್ಕಳಲ್ಲಿಯೂ ಕೂಡ ಈ ಅಸ್ಪೃಶ್ಯತೆ ಕಾರಣದಿಂದಾಗಿ ಒಂದು ಆತ್ಮವಿಶ್ವಾಸದ ಕೊರತೆಯಿಂದಾಗಿ ಇವತ್ತು ಯಾವುದೇ ಕ್ಷೇತ್ರದಲ್ಲಿಯೂ ಕೂಡ ಮುನ್ನಡೆಯಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿಯೇ ನಾವು ಕಳೆದ ವರ್ಷ ಒಂದು ಸರ್ಕಾರಿ ಉದ್ಯೋಗಗಳನ್ನು ST ರಿಸರ್ವೇಷನ್ ಏನಿದೆ ನಮ್ಮ ಸಮುದಾಯಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ನೇರ ನೇಮಕಾತಿ ಮೂಲಕ ನಮ್ಮ ಸಮುದಾಯಕ್ಕೆ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ಹೇಳಿ ನಾವು 10 ದಿನಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೀವಿ. ನಮ್ಮ ಜಿಲ್ಲೆಯ ಶಾಸಕರು ಬಂದು ನಮಗೆ ಬೆಂಬಲವನ್ನು ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ನಮ್ಮ ಸರ್ಕಾರವು ಕೂಡ ಕಳೆದ ಬಜೆಟಲ್ಲಿ ಕೂಡ ನಾವು ನೇರ ನೇಮಕಾತಿ ಮೂಲಕ ನಾವು ಉದ್ಯೋಗವನ್ನು ಕೊಡ್ತೇವೆ ಅನ್ನೋದನ್ನು ಕೂಡ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಭರವಸೆ ಅನ್ನುವಂಥದ್ದು ಭರವಸೆಯಾಗಿಯೇ ಉಳಿದಿದೆ. ಹಾಗಾಗಿಯೇ ಆ ಭರವಸೆ ಜಾರಿ ಆಗಬೇಕು, ನಮ್ಮಲ್ಲಿಯೂ ಕೂಡ ಒಂದು ಬದಲಾವಣೆ ಆಗಬೇಕು. ನೀವು ಬೇರೆ ಯಾವುದೇ ರೀತಿಯ ಉದ್ಯೋಗದ ಪರಿಕಲ್ಪನೆಗಳನ್ನು ನಮ್ಮ ಮುಂದೆ ತಂದರೆ ಖಂಡಿತವಾಗಿಯೂ ನಮ್ಮ ಸಮುದಾಯ ಉದ್ಧಾರ ಆಗಲಿಕ್ಕೆ ಆಗೋದಿಲ್ಲ, ಅಭಿವೃದ್ಧಿ ಹೊಂದಲಿಕ್ಕೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ನಾವು ಕಳೆದ 15ನೇ ತಾರೀಕಿನಿಂದ ಪುನಃ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು
ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು 11ನೇ ದಿನದಲ್ಲಿದ್ದೇವೆ. ನಾನು ಮಾನ್ಯ ಶಾಸಕರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ HS ಸರ್ ಹತ್ರಲ್ಲೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಂತೋಷ್ ಜಿ ಸರ್ ಹತ್ರನೂ ಕೂಡ ವಿನಂತಿಯನ್ನು ಮಾಡ್ತೇನೆ. ಮತ್ತು ನಮ್ಮ ಸ್ವಾಮೀಜಿಯವರಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ಹೋರಾಟದಲ್ಲಿ ನಾವೇನು ಕೂತ್ಕೊಂಡಿದ್ದೇವೆ, ಈ ಹೋರಾಟದ ದನಿ ನಮ್ಮ ಪರವಾಗಿ ನೀವು ಕೂಡ ವಿಧಾನಸಭೆಯಲ್ಲಿ ಮತ್ತು ಸಂಸತ್ತಿನಲ್ಲಿ ನಮ್ಮ ಪರವಾಗಿ ದನಿ ಎತ್ತಿ ನಮಗೆ ನಮ್ಮ ಬದುಕನ್ನು ಹಸನುಗೊಳಿಸಬೇಕು ಅಂತೇಳಿ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಮತ್ತು HS ಸರ್ ಅವರು ಇನ್ನೂ ಕೂಡ ಹೆಚ್ಚಿನ ಏನು ಈ ಮನೆ ನಿರ್ಮಾಣ ಕಾರ್ಯದ ಆಗಿರ್ಬೋದು, ಅವರ ವಿದ್ಯಾಭ್ಯಾಸಕ್ಕೆ ಕೊಡುವಂಥದ್ದಾಗಿರ್ಬೋದು, ಅಥವಾ ಯಾವುದೇ ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವರಿಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವರ ಏನು ಉದ್ಯೋಗ, ಅವರ ಬಿಸ್ನೆಸ್ ಅಥವಾ ಅವರ ಏನು ಇದಿದೆ ಅದರಲ್ಲಿ ಕೂಡ ಒಳ್ಳೆಯದಾಗಲಿ. ಮತ್ತು ಎಲ್ಲರೂ ಕೂಡ ಸಮಾನತೆಯಿಂದ ಬದುಕುವಂಥ ಅವಕಾಶ ಎಲ್ರಿಗೂ ಕೂಡ ಈ ಸಮಾಜದಲ್ಲಿ ದೊರಕಲಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.